ಮಗನೇ, ನೀನು 100 ವರ್ಷ ಯಾವುದೇ ಆಲೋಚನೆ ಇಲ್ಲದೆ ಚೆನ್ನಾಗಿ ಬದುಕ್ತಿ. ಇದು ನನ್ನ ಆಶೀರ್ವಾದ ನಿನಗೆ. ಯೋಚನೆ ಮಾಡಿ, ಹೀಗೊಂದು ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗ್ತಾ ಇದ್ದಿದ್ರೆ ಆ್ಯಂಡ್ ಆ್ಯಕ್ಚುಲಿ ಈ ಆಶೀರ್ವಾದ ವರ್ಕ್ ಆಗ್ತಿದ್ದಿದ್ರೆ ಎಷ್ಟು ಆರಾಮದಲ್ಲಿ ನಮ್ಮ ಬದುಕನ್ನು ನಾವು ಬದುಕಬಹುದಿತ್ತಲ್ವಾ. ಎಷ್ಟು ವರ್ಷ ಬದುಕ್ತೀವಿ, ಹೇಗೆ ಸಾಯ್ತೀವಿ, ಯಾವಾಗ ಸಾಯ್ತೀವಿ ಅಂತ ಹೇಳುವಂತಹ ಎಲ್ಲ ಮಾಹಿತಿ ನಮಗಿದ್ದಿದ್ರೆ ನಾವು ನಮ್ಮ ಸಾವನ್ನು ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡುವಂತಹದ್ದು ಸಾಧ್ಯ ಆಗ್ತಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಆ ಅವಕಾಶವನ್ನ ಮನುಷ್ಯನಿಗೆ ದೇವರು ಕೊಟ್ಟಿಲ್ಲ. ಯಾರು ಯಾವಾಗ ಹೇಗೆ ಮತ್ತೆ ಎಲ್ಲಿ ಸಾಯ್ತಾನೆ ಅಂತ ಹೇಳುವಂತಹದ್ದು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ವಿಷಯ. ಸ್ಪೆಸಿಫಿಕ್ ಆಗಿ ಈಗ ಕೋವಿಡ್ ನಂತರದ ಬದುಕಿನಲ್ಲಿ ಹೇಗಾಗ್ತಿದೆ ಅಂತ ಹೇಳಿದ್ರೆ 30-35 ವರ್ಷ ವಯಸ್ಸಿನ ಕೆಲಸ ಮಾಡ್ತಾ ಇರುವಂತಹ ಆರೋಗ್ಯವಂತರು ಕೂಡ ಟಕ್ ಅಂತ ಹೋಗಿ ಬಿಡ್ತಾ ಇದ್ದಾರೆ. ಹೀಗಿದ್ದಾಗ ಬದುಕು ಇಷ್ಟು ಅನ್ಸರ್ಟೈನ್ ಆಗ್ತಾ ಇರುವಾಗ ನಮ್ಮ ಬದುಕಿಗೆ ಒಂದು ಗ್ಯಾರಂಟಿ ಅಥವಾ ನಮ್ಮನ್ನು ನಂಬಿಕೊಂಡಿರುವವರಿಗೆ ಅವರ ಬದುಕನ್ನು ನಡೆಸಿಕೊಂಡು ಹೋಗುವುದಕ್ಕೆ ಒಂದು ಗ್ಯಾರಂಟಿ, ನಾನಿಲ್ಲದೆ ಇದ್ರೂ ಕೂಡ ಅವರು ಚೆನ್ನಾಗಿ ಬಾಳುವುದು ಸಾಧ್ಯ ಇದೆ ಅಂತ ಹೇಳುವಂತಹ ಗ್ಯಾರಂಟಿ ನಮಗಿದ್ರೆ ಎಷ್ಟು ಒಳ್ಳೆಯದು ಅಲ್ವಾ. ಆದರೆ ಫಾರ್ಚುನೇಟ್ಲಿ ಆ ಗ್ಯಾರಂಟಿಯನ್ನು ಅಟ್ಲೀಸ್ಟ್ ಫೈನಾನ್ಷಿಯಲಿ ಕೊಡುವಂತಹ ಅವಕಾಶ ನಮ್ಮೆಲ್ಲರಿಗೂ ಇದೆ. ಇದನ್ನೇ ನಾವು ಇನ್ಶೂರೆನ್ಸ್ ಅಂತ ಫೈನಾನ್ಷಿಯಲ್ ಟರ್ಮ್ನಲ್ಲಿ ಹೇಳೋದು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಲೈಫ್ ಇನ್ಶೂರೆನ್ಸ್ ಅಂತ ಹೇಳುವಂತಹದ್ದು ಇದೇ ಕಾರಣಕ್ಕೆ ಇರುವಂತಹ ಒಂದು ಫೈನಾನ್ಷಿಯಲ್ ಅವೆನ್ಯೂ. ನೀವು ಒಂದು ಇನ್ಶೂರೆನ್ಸ್ ಪ್ರೊವೈಡರ್ ಅಂತ ಹೇಳುವಂತಹ ಕಂಪನಿಗೆ ಒಂದಿಷ್ಟು ಪ್ರೀಮಿಯಂ ಅನ್ನ ವಾರ್ಷಿಕವಾಗಿ ಕಟ್ಟಿಕೊಂಡು ಬಂದು ನನ್ನ ಬದುಕಿನ ಗ್ಯಾರಂಟಿ ಅಥವಾ ನನ್ನ ಬದುಕಿನ ರಿಸ್ಕ್ ನ ಕವರ್ ಅನ್ನ ನೀನು ನನಗೆ ಕೊಡಬೇಕು ಅಂತ ಹೇಳೋದು. ಅದಕ್ಕೆ ಪ್ರತಿಯಾಗಿ ಆ ಕಂಪನಿ ನಿಮ್ಮ ಬದುಕಿಗೆ ಒಂದು ಇನ್ಶೂರೆನ್ಸ್ ಅಥವಾ ಒಂದು ರಿಸ್ಕ್ ಕವರ್ ಅನ್ನ ಕೊಡುತ್ತೆ. ತುಂಬಾ ರೀತಿಯ ಇನ್ಶೂರೆನ್ಸ್ಗಳು ಇರುವಾಗ ಈ ರೀತಿ ನಮ್ಮ ಬದುಕಿಗೆ ಸ್ಪೆಸಿಫಿಕ್ ಆಗಿ ಯಾವ ಇನ್ಶೂರೆನ್ಸ್ ಅನ್ನ ನಾವು ಆಯ್ಕೆ ಮಾಡಬೇಕು? ಟರ್ಮ್ ಇನ್ಶೂರೆನ್ಸ್ ಇರೋದ್ರಲ್ಲಿ ಬೆಸ್ಟ್ ಅಂತ ಹೇಳೋದು ನನ್ನ ನಂಬಿಕೆ. ಯಾಕೆ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಕೂಡ ನಾವೀಗ ಮೊದಲು ನೋಡಬೇಕಾಗತ್ತೆ. ಟರ್ಮ್ ಅಂತ ಹೇಳುವಂತಹದ್ದಕ್ಕೆ ಅವಧಿ ಅಥವಾ ಒಂದು ಸೀಮಿತ ಕಾಲಮಾನ ಅಂತ ಹೇಳುವಂತಹ ಅರ್ಥವನ್ನ ಕನ್ನಡದಲ್ಲಿ ನಾವು ಕೊಡಬಹುದು. ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಒಂದು ಅವಧಿಗೆ, ಒಂದು ಸೀಮಿತ ಕಾಲಮಾನಕ್ಕೆ ನಿಮ್ಮ ಬದುಕಿಗೆ ನೀವು ಮಾಡಿಸುವಂತಹ ಇನ್ಶೂರೆನ್ಸ್. ಹೀಗೆ ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಒಂದು ಪ್ರೀಮಿಯಂ ಅನ್ನ ನೀವು ಕೊಡಬೇಕಾಗತ್ತೆ. ಹೌ ಇಸ್ ಇಟ್ ಡಿಫರೆಂಟ್ ದನ್ ಅದರ್ ಫಾರ್ಮ್ಸ್ ಆಫ್ ಲೈಫ್ ಇನ್ಶೂರೆನ್ಸ್? ಈಗ LIC ಯಲ್ಲಿ ಸಾವಿರಾರು ಇನ್ಶೂರೆನ್ಸ್ ಪಾಲಿಸಿಗಳಿದ್ದಾವೆ. ಬೇರೆ ಇನ್ಶೂರೆನ್ಸ್ ಪ್ರೊವೈಡರ್ಗಳು ಕೂಡ ನಿಮ್ಗೆ ಇನ್ಶೂರೆನ್ಸ್ ಅನ್ನು ಕೊಡ್ತಾರೆ. ಅದಕ್ಕಿಂತ ಹೇಗೆ ಇದು ಭಿನ್ನವಾಗಿರುತ್ತೆ? ನೀವು LIC ಯಲ್ಲಿ ನೋಡಿ, ಮೆಚುರಿಟಿ ವ್ಯಾಲ್ಯೂ ಅಂತ ಹೇಳುವಂತಹದ್ದು ಒಂದಿರುತ್ತೆ, ಸಮ್ ಎಶ್ಯೂರ್ಡ್ ಅಂತ ಹೇಳುವಂತಹದ್ದು ಇರುತ್ತೆ. ನಿಮ್ಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ LIC ಪಾಲಿಸಿಯನ್ನ ಮಾರುವಂತಹ ಇನ್ಶೂರೆನ್ಸ್ ಏಜೆಂಟ್ಸ್ ನಿಮಗೆ ಹೇಳ್ತಾರೆ. ಅಲ್ಲಿ ನೀವು ಪಾಲಿಸಿ ಅವಧಿಯನ್ನ ಮುಗಿಸಿ ಬದುಕಿದ್ರೆ ನಿಮಗೆ ಒಂದು ರಿಟರ್ನ್ಸ್ ಬರುತ್ತೆ. ಅಂಡ್ ಹೀಗೆ ಬರುವಂತಹ ರಿಟರ್ನ್ಸ್ ನಿಮಗೆ ಒಂದು ರೀತಿಯ ಮನಿಯ ವ್ಯಾಲ್ಯೂ ಆಡ್ ಅನ್ನ ಕೊಡುತ್ತೆ. ಬಟ್ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಹಾಗಿರೋದಿಲ್ಲ. ನೀವು ಒಂದು ಟರ್ಮ್ಗೆ ಇನ್ಶೂರೆನ್ಸ್ ಅನ್ನ ಕಟ್ಟಿದ್ರೆ ಆ ಟರ್ಮ್ನ ಅವಧಿಯ ಉದ್ದಕ್ಕೂ ನೀವು ಜೀವಿತವಾಗಿದ್ರೆ ಅಟ್ ದ ಎಂಡ್ ಆಫ್ ದ ಟರ್ಮ್ ನಿಮ್ಗೆ ಯಾವುದೇ ದುಡ್ಡು ಸಿಗೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಯುವರ್ ಡೆತ್ ನಿಮ್ಗೆ ದುಡ್ಡು ಸಿಗುತ್ತೆ. ಹಾಗಿದ್ರೆ ಟರ್ಮ್ ಇನ್ಶೂರೆನ್ಸ್ ಯಾಕೆ ಬೇಕು? ಇನ್ಶೂರೆನ್ಸ್ ಬೇರೆ ಚೆನ್ನಾಗಿದೆಯಲ್ಲ ಅಂತ ಕೇಳಿದ್ರೆ ನೀವು ಎಷ್ಟು ಪ್ರೀಮಿಯಂ ಅನ್ನ ನಿಮ್ಮ ಲೈಫ್ ಕವರ್ಗೆ ಪೇ ಮಾಡ್ತಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಒಂದು LIC ಪಾಲಿಸಿ ನೀವು ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿಯ ಕವರೇಜ್ ಇರುವಂತಹ ಪಾಲಿಸಿಗೆ ನೀವು ಥ್ರೂ ಔಟ್ ದ ಟೆನ್ಯೂರ್ ಆಫ್ ದ ಪಾಲಿಸಿ ಮಿನಿಮಮ್ 6 ರಿಂದ 7 ಲಕ್ಷ ರೂಪಾಯಿ ಪ್ರೀಮಿಯಂ ಅನ್ನ ಕಟ್ತೀರಿ. ಅಂದ್ರೆ 70% ನಷ್ಟು ಪ್ರೀಮಿಯಂ ಅನ್ನ ನೀವು ಕಟ್ಟಿ 100% ಲೈಫ್ ಕವರ್ ಅನ್ನ ಪಡಿತೀರಿ. ಅದೇ ಒಬ್ಬ 25 ರಿಂದ 27 ವಯಸ್ಸಿನ ವ್ಯಕ್ತಿ ನೀವಾಗಿದ್ದು ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತಿದ್ದೀರಾ, 1 ಕೋಟಿ ರೂಪಾಯಿಯ ಟರ್ಮ್ ಇನ್ಶೂರೆನ್ಸ್ ಅದು ಅಂತ ಹೇಳಿದ್ರೆ ನೀವು ವರ್ಷಕ್ಕೆ ಕಟ್ಟಬೇಕಾಗಿರುವಂತಹ ಪ್ರೀಮಿಯಂ 10 ರಿಂದ 12 ಸಾವಿರ ರೂಪಾಯಿ. 30 ವರ್ಷದ ಅವಧಿಗೆ ಈ ಇನ್ಶೂರೆನ್ಸ್ ನೀವು ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ 3,60,000 ರೂಪಾಯಿಯನ್ನ ನೀವು ಕಟ್ತೀರಿ ಫಾರ್ ಅ ಕವರ್ ಆಫ್ 1 crore. 3% ದುಡ್ಡು ಕಟ್ಟಿ 100% ಕವರ್ ಅನ್ನ ಟರ್ಮ್ ಇನ್ಶೂರೆನ್ಸ್ ನಿಮಗೆ ಕೊಡುತ್ತೆ. LIC 70% ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದಾಗ 100% ಕವರೇಜ್ ಅನ್ನ ಕೊಡುತ್ತೆ. ಹೀಗಾಗಿ ಟರ್ಮ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳುವಂತಹದ್ದು. ಸಣ್ಣ ಪ್ರೀಮಿಯಂಗೆ ದೊಡ್ಡ ಕವರ್ ಸಿಗುತ್ತೆ. ಬಟ್ ವಾಟ್ ಈಸ್ ದ ಡ್ರಾಬ್ಯಾಕ್? ನಿಮಗೆ ಯಾವುದೇ ದುಡ್ಡು ವಾಪಸ್ ಬರೋದಿಲ್ಲ ಇಫ್ ಯು ಸರ್ವೈವ್ ಥ್ರೂ ದ ಪಾಲಿಸಿ ಪೀರಿಯಡ್. ಹಾಗಿದ್ರೆ ಟರ್ಮ್ ಇನ್ಶೂರೆನ್ಸ್ ಯಾರಿಗೆ ಮತ್ತು ಎಷ್ಟು ದುಡ್ಡಿಗೆ ಮಾಡಿಸಬೇಕು ಅಂತ ಹೇಳುವಂತಹ ಪ್ರಶ್ನೆ ಮೂಡೋದು ಸಹಜ ಅಲ್ವಾ. ಈಗ ಟರ್ಮ್ ಇನ್ಶೂರೆನ್ಸ್ ಯಾರು ಮಾಡಿಸಬೇಕು ಅನ್ನುವ ಪ್ರಶ್ನೆಗೆ ಉತ್ತರ, ನೀವು ನಿಮ್ಮ ಮನೆಯಲ್ಲಿ ಅರ್ನಿಂಗ್ ಮೆಂಬರ್ ಆಗಿದ್ದು ನಿಮ್ಮ ದುಡ್ಡಿನ ದುಡಿಮೆಯ ಮೇಲೆ ಬೇರೆಯವರು ಡಿಪೆಂಡೆಂಟ್ ಆಗಿದ್ರೆ, ಇದು ಪಾಯಿಂಟ್ ನಂಬರ್ 1. ಎರಡನೆಯದು, ನಿಮ್ಮ ಹೆಸರಿನಲ್ಲಿ ಹೋಮ್ ಲೋನ್ ಅಥವಾ ಇನ್ಯಾವುದೋ ದೊಡ್ಡ ಮಟ್ಟಿನ ಲೋನ್ ಇದೆ, ನೀವು ಒಂದು ವೇಳೆ ಸಾವನ್ನಪ್ಪಿದ್ರೆ ಆ ಲೋನ್ನ
ಅಥವಾ ಆ ಲೋನ್ ಅನ್ನ ರೀಪೇ ಮಾಡುವಂತಹ ತಲೆಬಿಸಿ ನಿಮ್ಮ ಮನೆಯ ಇನ್ಯಾವುದೋ ಸದಸ್ಯನ ಮೇಲೆ ಬೀಳುತ್ತೆ ಅಂತ ಹೇಳಿದ್ರೆ ಆ ಎರಡು ಸಂದರ್ಭದಲ್ಲಿ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕಾಗತ್ತೆ. ಒಂದು, ಯು ಆರ್ ದ ಬ್ರೆಡ್ ಅರ್ನರ್ ಫಾರ್ ದ ಫ್ಯಾಮಿಲಿ, ಇನ್ನೊಂದು ಡೆಟ್ ಇದೆ, ಆ ಡೆಟ್ಗೆ ಕವರೇಜ್ ಬೇಕು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಬೇಕು. ಎಷ್ಟು ದುಡ್ಡಿಗೆ ಮಾಡಿಸಬೇಕು ಅಂತ ಹೇಳುವಂತಹ ಪ್ರಶ್ನೆಗೆ ಉತ್ತರ, ದರ್ ಇಸ್ ನೋ ಸಿಂಗಲ್ ಗ್ಯಾರಂಟೀಡ್ ಅಮೌಂಟ್, ಇಷ್ಟೇ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ರೂಲ್ ಆಫ್ ಥಂಬ್ ಉಪಯೋಗ ಮಾಡಬಹುದು. ನಿಮ್ಮ ವಾರ್ಷಿಕ ಆದಾಯ, ನಿಮ್ಮ ಆನ್ಯುವಲ್ CTC, ಈಗ ನೀವು ಒಂದು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಆನ್ಯುವಲ್ CTC, ಬಿಸ್ನೆಸ್ ಇದೆ ಅಂತ ಹೇಳಿದ್ರೆ ವಾರ್ಷಿಕ ಆದಾಯ ಎಷ್ಟಿದೆಯೋ ಅದರ 10 ಪಟ್ಟು, ಅಂದ್ರೆ 10 ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಅಂತ ಹೇಳಿದ್ರೆ 1 ಕೋಟಿ. ಈ ರೀತಿಯ ಥಂಬ್ ರೂಲ್ ಅನ್ನ ನೀವು ಬಳಕೆ ಮಾಡಬಹುದು. 15 ಪಟ್ಟು ಮಾಡಿಸಿದ್ರೆ ಇನ್ಫ್ಲೇಷನ್ ಮತ್ತೆ ಫ್ಯೂಚರಿಸ್ಟಿಕ್ ಆಗಿರುವಂತಹ ಆಲೋಚನೆಗಳನ್ನೆಲ್ಲ ಮಾಡಿಕೊಂಡು ಮಾಡಬಹುದು ಅಂತಾರೆ. ಅಂದ್ರೆ 10 ಲಕ್ಷ ನಿಮ್ಮ ಆದಾಯ ಆಗಿದ್ರೆ 1.5 ಕೋಟಿಗೆ ಮಾಡಿಸಿ ಅಂತ. ಬಟ್ ಅಬೌಟ್ 25 ಟೈಮ್ಸ್ ಅಗತ್ಯ ಇಲ್ಲ. ಅಂದ್ರೆ ನೀವು 10 ಲಕ್ಷ ವಾರ್ಷಿಕ ಆದಾಯದವರಾಗಿದ್ರೆ 2.5 ಕೋಟಿಗಿಂತ ಹೆಚ್ಚಿನ ಇನ್ಶೂರೆನ್ಸ್ ನಿಮಗೆ ಬೇಡ. ಹೀಗೆ 2.5 ಕೋಟಿ ರೂಪಾಯಿಯ ಇನ್ಶೂರೆನ್ಸ್ ಅನ್ನು ನೀವು ಮಾಡಿಸ್ತೀರಿ ಅಂತ ಹೇಳಿದ್ರೆ 30,000ದಷ್ಟು ಪ್ರೀಮಿಯಂ ಅನ್ನು ವಾರ್ಷಿಕವಾಗಿ ಪೇ ಮಾಡಬೇಕಾಗಿ ಬರುತ್ತೆ. ಇದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಈಗ ನೀವು ಇದರಿಂದ ಇರುವಂತಹ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಎಷ್ಟು ಬೇಗ ಮಾಡಿಸ್ತೀರೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ? ಈಗ ನೀವು 25ನೇ ವಯಸ್ಸಿಗೆ ಪಾಲಿಸಿಯನ್ನ ತಗೊಂಡ್ರೆ ಆಗ 10,000 ರೂಪಾಯಿಗೆ ನಿಮಗೆ 1 ಕೋಟಿಯ ಕವರೇಜ್ ಸಿಗುತ್ತೆ. 30ನೇ ವಯಸ್ಸಿಗೆ ನೀವು ಅದನ್ನೇ ಪುನಃ ಮಾಡಿಸ್ತೀನಿ ಅಂತ ಹೊರಟ್ರೆ ಆಗ ನೀವು ಪೇ ಮಾಡಬೇಕಾಗಿರುವಂತಹದ್ದು 12-13 ಸಾವಿರಕ್ಕೂ ಹೋಗಿ ನಿಂತು ಬಿಡುತ್ತೆ. ಸೊ ನೀವು ಯಾವಾಗ ಪಾಲಿಸಿಯನ್ನ ತಗೋತೀರೋ ಆಗ ಎಷ್ಟು ಪ್ರೀಮಿಯಂ ಅನ್ನ ಪೇ ಮಾಡ್ತಿದ್ದೀರೋ ಅದೇ ಪ್ರೀಮಿಯಂ ಥ್ರೂಔಟ್ ದ ಲೈಫ್ ಟೈಮ್ ಆಫ್ ದ ಪಾಲಿಸಿ ಫ್ರೀಸ್ ಆಗುತ್ತೆ. ಬೇಗ ಮಾಡಿಸಿದ್ರೆ ಪ್ರೀಮಿಯಂ ಕಮ್ಮಿ ಕಟ್ತೀರಿ, ಲೇಟ್ ಮಾಡಿಸ್ಕೊಂಡು ಹೋದರೆ ಪ್ರೀಮಿಯಂ ಅನ್ನು ಹೆಚ್ಚು ಕಟ್ಕೊಂಡು ಹೋಗಬೇಕಾಗಿ ಬರುತ್ತೆ. ಹೀಗಾಗಿ ಆದಷ್ಟು ಬೇಗ ಇದನ್ನು ಮಾಡಿಸಿ ಅಂತ ಹೇಳೋದು. ಹಾಗಿದ್ರೆ ಎಷ್ಟು ವರ್ಷಕ್ಕೆ ಈ ಪಾಲಿಸಿಯನ್ನು ತಗೋಬೇಕು? ಟರ್ಮ್ ಇನ್ಶೂರೆನ್ಸ್ ಅಂತ ಇರುವಂತಹದ್ದು ಎಲ್ಲಿಯವರೆಗೆ ನಿಮ್ಮ ಮೇಲೆ ಫೈನಾನ್ಷಿಯಲ್ ಡಿಪೆಂಡೆಂಟ್ಸ್ ಇರ್ತಾರೋ ಅಲ್ಲಿಯವರೆಗೆ ಬೇಕಾಗುವಂತಹದ್ದು. ನಿಮ್ಮ ಇನ್ಕಮ್ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಬೇಕಾಗುವಂತಹದ್ದು. 60 ವರ್ಷಕ್ಕೆ ರಿಟೈರ್ಡ್ ಆಗ್ತೀನಿ ಅಂತ ಹೇಳುವಂತಹ ಆಲೋಚನೆ ಮಾಡ್ತಾ ಇದ್ರೆ ನಿಮಗೆ 60 ವಯಸ್ಸಾಗುವಲ್ಲಿಯವರೆಗೆ ಕವರ್ ಬೇಕಾಗುತ್ತೆ. 1-2 ವರ್ಷ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ 62 ವರ್ಷದವರೆಗೆ ಕವರ್ ಇರುವಂತಹ ಪಾಲಿಸಿಯನ್ನು ತಗೋಬಹುದು. ಇಲ್ಲ ನಾನು 65 ವರ್ಷದವರೆಗೆ ದುಡಿತೀನಿ, ಅಲ್ಲಿಯವರೆಗೆ ನನ್ನ ಮೇಲೆ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ 65 ವರ್ಷದವರೆಗೆ ನಿಮ್ಮ ಪಾಲಿಸಿ ಟರ್ಮ್ ಇರಬೇಕಾಗುತ್ತೆ. ನೀವು 30ನೇ ವಯಸ್ಸಿಗೆ ತಗೊಂಡ್ರೆ 30ರಿಂದ 65 ವರ್ಷ ಅಂದ್ರೆ 35 ಇಯರ್ಸ್ ನ ಟರ್ಮ್ಗೆ ಈ ಪಾಲಿಸಿಯನ್ನ ನೀವು ತಗೋಬೇಕು. 30ರಿಂದ 60 ಸಾಕು ಅಂತ ಹೇಳಿದ್ರೆ 30 ವರ್ಷದ ಅವಧಿಗೆ ನೀವು ಈ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಬೇಕಾಗುತ್ತೆ. ನೀವು ಈಗ ಟರ್ಮ್ ಇನ್ಶೂರೆನ್ಸ್ ಹೇಗೆ ಮಾಡಿಸಬೇಕು, ಎಷ್ಟು ಮೊತ್ತದ್ದು ಮಾಡಿಸಬೇಕು ಅನ್ನೋದನ್ನೆಲ್ಲ ಆಲೋಚನೆ ಮಾಡಿ ಆದಾಗ ಎಲ್ಲಿ ಮಾಡಿಸಬೇಕು ಅಂತ ಹೇಳುವಂತಹದ್ದು ಅತಿ ಮುಖ್ಯ ಪ್ರಶ್ನೆ ಬರುವಂತಹದ್ದು. ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕಾದ್ರೆ ಒಂದು ಕಂಪನಿಯ ಆಯ್ಕೆಯನ್ನ ನೀವು ಮಾಡಬೇಕಲ್ಲ. ಈ ಕಂಪನಿಯ ಆಯ್ಕೆಯನ್ನ ಮಾಡೋದು ಹೇಗೆ? ಒಂದು ದೊಡ್ಡ ಕಂಪನಿ ಆಗಿರಬೇಕು, ರೆಪ್ಯೂಟೆಡ್ ಆಗಿರುವಂತಹ ಕಂಪನಿ ಆಗಿರಬೇಕು. ನಿಮ್ಗೆ ಯಾಕೆ ಈ ಎರಡು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಕೋವಿಡ್ನಂತಹ ಸಮಯ ಇದನ್ನ 6 ಸಿಗ್ಮಾ ಇವೆಂಟ್ ಅಂತ ಕರಿತೀವಿ. ಅಂದ್ರೆ ಊಹೆಗೂ ನಿಲುಕದೆ ಇರುವಂತಹ ಒಂದು ಸಿಚುವೇಶನ್. ಅಚಾನಕ್ ಆಗಿ ತುಂಬಾ ಡೆತ್ಗಳು ಆ ಸಂದರ್ಭದಲ್ಲಿ ಆಗಿತ್ತು, ತುಂಬಾ ಸಾವು ನೋವು ಉಂಟಾಗಿತ್ತು. ಇದಾದ ಕೂಡಲೇ ಏನಾಗುತ್ತೆ, ನಂಬರ್ ಆಫ್ ಕ್ಲೇಮ್ಸ್ ಹೆಚ್ಚಾಗುತ್ತೆ. ಕ್ಲೇಮ್ಸ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಆ ಕಂಪನಿಯಲ್ಲಿ ಲಿಕ್ವಿಡಿಟಿ ಬೇಕಾಗುತ್ತೆ, ಅಷ್ಟು ದುಡ್ಡಿರಬೇಕು. ಆ ರೀತಿಯ ಕಂಪನಿಯನ್ನ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕು ಅಂತ ಹೇಳಿದ್ರೆ ಹುಡುಕಬೇಕಾಗತ್ತೆ. ಭಾರತದಲ್ಲಿ ಟಾಪ್ 5 ಇನ್ಶೂರರ್ಸ್ ಅನ್ನ ನೀವು ನೋಡಿದ್ರೆ ಇವರಲ್ಲಿ ಲಿಕ್ವಿಡಿಟಿಯ ಸಮಸ್ಯೆ ಯಾವುದೇ ರೀತಿಯದ್ದಿಲ್ಲ. ಆ್ಯಂಡ್ ಒಂದು ಇನ್ಶೂರೆನ್ಸ್ ಕಂಪನಿ ಹೇಗಿರಬೇಕು, ಹೇಗೆ ಕ್ಲೇಮ್ಗಳನ್ನು ಸೆಟಲ್ ಮಾಡಬೇಕು, ಒಂದು ವೇಳೆ ಲಿಕ್ವಿಡಿಟಿ ಕ್ರೈಸಿಸ್ ಬಂದರೆ ಏನು ಮಾಡಬೇಕು ಅಂತ ಹೇಳುವಂತಹ ತುಂಬ ಸ್ಟ್ರಾಂಗ್ ಆಗಿರುವಂತಹ ಗೈಡ್ಲೈನ್ಸ್ ಅನ್ನ IRDAI ಅಂತ ಹೇಳುವಂತಹ ಒಂದು ಇನ್ಸ್ಟಿಟ್ಯೂಟ್ ನೋಡಿಕೊಳ್ಳುತ್ತೆ. ಹಾಗಾಗಿ ಭಾರತದಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ತೀರಾ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬೇಡ. ಟಾಪ್ 3 ಅಥವಾ ಟಾಪ್ 5 ಇನ್ಶೂರೆನ್ಸ್ ಕಂಪನಿಗಳನ್ನು ನೀವು ನೋಡಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಿಮ್ಮ ಇನ್ಶೂರೆನ್ಸ್ ಅನ್ನು ಪ್ರಾಸೆಸ್ ಮಾಡಬಹುದು. ಎರಡನೇ ಪಾಯಿಂಟ್ ಇರುವಂತಹದ್ದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಎಷ್ಟಿದೆ ಅನ್ನೋದನ್ನ ನೀವು ನೋಡಬೇಕಾಗತ್ತೆ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಹೇಳಿದ್ರೆ ಏನು? ಈಗ ಒಂದು ಪಾಲಿಸಿ ಅಥವಾ ಆ ಪಾಲಿಸಿ ಹೋಲ್ಡರ್ ಸಾವನ್ನಪ್ಪಿದ್ರೆ ಆಗ ಆ ಪಾಲಿಸಿ ಹೋಲ್ಡರ್ನ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಇಮಿಡಿಯೇಟ್ ಡಿಪೆಂಡೆಂಟ್ಸ್ ಈ ಪಾಲಿಸಿಯನ್ನ
ಎನ್ಕ್ಯಾಶ್ ಮಾಡಿಸೋದಕ್ಕೆ ಹೋಗ್ತಾರೆ. ಆಗ ಇದನ್ನ ಕ್ಲೈಮ್ ಅಂತ ನಾವು ಕರಿತೀವಿ. ಈಗ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಹೇಳಿದ್ರೆ ಹೀಗೆ ಆಗಿರುವಂತಹ 100 ಕ್ಲೇಮ್ಗಳಲ್ಲಿ ಎಷ್ಟು ಕ್ಲೇಮ್ಗಳನ್ನ ಕಂಪನಿ ಸೆಟಲ್ ಮಾಡಿದೆ ಅಂತ ಹೇಳುವಂತಹದ್ದು. 95%ಗಿಂತ ಹೆಚ್ಚಿದ್ದಂತಹ ಕಂಪನಿಗಳು ದೇ ಆರ್ ಡೂಯಿಂಗ್ ಅ ಗುಡ್ ಜಾಬ್ ಅಂತ ಹೇಳ್ಬಹುದು. ಸೊ ಹಾಗಾಗಿ ಒಳ್ಳೆಯ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ತುಂಬಾ ಮುಖ್ಯ ಆಗುತ್ತೆ. ಇನ್ನೊಂದು ವಿಷಯ, ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಕ್ಯಾನ್ ಬಿ ಮಿಸ್ಲೀಡಿಂಗ್. ನೀವು 1 ಕೋಟಿ ರೂಪಾಯಿಯ ಒಂದು ಪಾಲಿಸಿಯನ್ನ ಕ್ಲೈಮ್ ಮಾಡೋದಕ್ಕೆ ಹೋಗಿ ಅಲ್ಲಿ 10 ಲಕ್ಷ ರೂಪಾಯಿಯನ್ನ ಅವರು ಕ್ಲೈಮ್ ಸೆಟಲ್ಮೆಂಟ್ ಅಂತ ಹೇಳಿ ಕೊಟ್ರೆ ಆಗ್ಲೂ ಕ್ಲೈಮ್ ಸೆಟಲ್ಮೆಂಟ್ ಆಗಿರುತ್ತೆ, ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಪಾಸಿಟಿವ್ ಇರುತ್ತೆ. ಬಟ್ ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ಅಂತ ಹೇಳುವಂತಹದ್ದು ನಿಮಗೆ ಕ್ಲಿಯರ್ ಆಗಿರುವಂತಹ ಪಿಕ್ಚರ್ ಅನ್ನ ಕೊಡುತ್ತೆ. 1 ಕೋಟಿ ರೂಪಾಯಿಯಷ್ಟು ಕ್ಲೈಮ್ ಆದಾಗ ಇವರು ಎಷ್ಟು ಕ್ಲೈಮ್ ಸೆಟಲ್ ಮಾಡಿದ್ದಾರೆ, 99 ಲಕ್ಷ ಮಾಡಿದ್ದಾರೆ ಅಂತ ಹೇಳಿದ್ರೆ ದಟ್ ಇಸ್ ಫೈನ್. 10 ಲಕ್ಷ ಮಾತ್ರ ಮಾಡಿದ್ರು ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಪಾಯಿಂಟ್ಲೆಸ್. ಈ ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ಅಂತ ಹೇಳುವಂತಹದ್ದು 95-96% ಗಿಂತ ಹೆಚ್ಚಿದೆ ಅಂದ್ರೆ ದಟ್ ಇಸ್ ಅ ಗುಡ್ ಕಂಪನಿ, ಯು ಕ್ಯಾನ್ ಕನ್ಸಿಡರ್ ಇಟ್ ಅಂತ ಹೇಳೋದು. ರಿಜೆಕ್ಷನ್ ರೇಷಿಯೋ ಅಂತ ಇನ್ನೊಂದು ಬರುತ್ತೆ. ಮಾಡಿರುವಂತಹ ಕ್ಲೇಮ್ಗಳಲ್ಲಿ ಎಷ್ಟು ಕ್ಲೇಮ್ಗಳನ್ನ ಕಂಪನಿ ರಿಜೆಕ್ಟ್ ಮಾಡ್ತಾ ಇದೆ, ರಿಜೆಕ್ಷನ್ ಅಮೌಂಟ್ ರೇಷಿಯೋ ಅಂತ ಬರುತ್ತೆ. ಮತ್ತೆ ಅದೇ ರಿಜೆಕ್ಟ್ ಆಗಿರುವಂತಹ ಕ್ಲೇಮ್ಗಳಲ್ಲಿ ಎಷ್ಟು ದುಡ್ಡನ್ನ ಇವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳುವಂತಹದ್ದು. ಇದೆರಡನ್ನು ಕೂಡ ನೀವು ನೋಡಬೇಕಾಗುತ್ತೆ. ಇದಿಷ್ಟು ಕಂಪನಿಯ ಕತೆ. ನಾವು ಏನೆಲ್ಲ ಕನ್ಸಿಡರ್ ಮಾಡಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳೋದ್ರ ಕತೆ. ಇನ್ನೊಂದು ತುಂಬಾ ಮುಖ್ಯವಾಗಿರುವಂತಹ ಅಂಶ ನಾವೇನು ಮಾಡಬೇಕು ಅಂತ ಹೇಳೋದು. ಈಗ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತೀರಿ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಅವರು ಕೇಳುವಂತಹ ಮೊಟ್ಟ ಮೊದಲ ಪ್ರಶ್ನೆ, ನೀವು ಸ್ಮೋಕ್ ಮಾಡ್ತೀರಾ, ನೀವು ಆಲ್ಕೋಹಾಲ್ ಕುಡಿತೀರಾ ಅಂತ ಹೇಳುವಂತಹದ್ದು. ಇದಕ್ಕೆ ಟ್ರೂತ್ಫುಲ್ ಆಗಿ ಆನ್ಸರ್ ಮಾಡಿ. ನೀವು ಒಂದು ವೇಳೆ ಆಲ್ಕೋಹಾಲಿಕ್ ಕಾಂಪ್ಲಿಕೇಶನ್ಸ್ನಿಂದಾಗಿ ಅಥವಾ ಟೊಬ್ಯಾಕೋದ ಬಳಕೆಯಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ನಿಂದಾಗಿ ಸಾವನ್ನಪ್ಪಿದ್ರೆ ಆ್ಯಂಡ್ ನಾನು ಆಲ್ಕೋಹಾಲಿಕ್ ಅಲ್ಲ, ನಾನು ಕುಡಿಯೋದೇ ಇಲ್ಲ, ನಾನು ಸ್ಮೋಕ್ ಮಾಡೋದೇ ಇಲ್ಲ ಅಂತ ಹೇಳುವಂತಹ ಕಾರಣವನ್ನ ಅಥವಾ ಆ ಮಾಹಿತಿಯನ್ನ ನೀವು ಇನ್ಶೂರರ್ಗೆ ಕೊಟ್ಟಿದ್ರೆ ನಿಮ್ಮ ಸಾವು ಇದರಿಂದ ಆದಾಗ ಅವರು ಕ್ಲೇಮನ್ನು ರಿಜೆಕ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಬಿಲೀವ್ ಮಿ, ಕಂಪನಿಗಳು ಕ್ಲೇಮ್ ರಿಜೆಕ್ಟ್ ಮಾಡೋದಕ್ಕೆ ಏನೆಲ್ಲ ಮಾಡೋದು ಸಾಧ್ಯ ಇದೆಯೋ ಅದನ್ನೆಲ್ಲವನ್ನ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಟ್ರೂತ್ಫುಲ್ ಆಗಿ ಆನ್ಸರ್ ಮಾಡಿ. ಸ್ಮೋಕ್ ಮಾಡ್ತಿದ್ದೀರಿ ಅಂದರೆ ಸ್ಮೋಕ್ ಮಾಡ್ತೀನಿ ಅಂತ ಒಪ್ಕೊಳ್ಳಿ, ಕುಡಿತೀರಾ ಅಂತ ಹೇಳಿದರೆ ಕುಡಿತೀನಿ ಅಂತ ಒಪ್ಕೊಳ್ಳಿ. ಎರಡನೆಯ ಪಾಯಿಂಟ್ ಇರುವಂತಹದ್ದು, ಒಂದು ಹೆಲ್ತ್ ಚೆಕಪ್ ಅನ್ನ ಮಾಡಿಸೋದಕ್ಕೆ ನೀವೇ ಅವರಿಗೆ ಫೋರ್ಸ್ ಮಾಡಿ. ಕೆಲವೊಂದರಲ್ಲಿ ಪಾಲಿಸಿಗಳಲ್ಲಿ ಹೆಲ್ತ್ ಚೆಕಪ್ ಬೇಕಾಗಿಲ್ಲ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಬಟ್ ನೀವು ನನಗೆ ಇಲ್ಲ, ನನಗೆ ಬೇಕು, ನೀವು ಹೆಲ್ತ್ ಚೆಕಪ್ ಮಾಡಿ, ನನ್ನಲ್ಲಿ ಏನೇನು ಫ್ಲಾಸ್ ಇದ್ದಾವೋ ಅದನ್ನೆಲ್ಲ ನೀವು ನೋಡಿಬಿಡಿ ಅಂತ ಹೇಳ್ಬಿಡಿ. ಬಿಕಾಸ್ ದೆನ್ ಯು ಆರ್ ನಾಟ್ ಎಟ್ ರಿಸ್ಕ್. ಕಂಪನಿ ಮತ್ತೆ ನಿಮ್ಮ ಸಾವಿನ ನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇಲ್ಲ ಹೆಲ್ತ್ ಚೆಕಪ್ ಮಾಡಿಸ್ಬೇಕಿತ್ತು, ನಮ್ಗೆ ಇದು ಗೊತ್ತಾಗಿದ್ದಿದ್ರೆ ಈ ಕ್ಲೈಮ್ಗೆ ನಾವು ಅವಕಾಶವನ್ನ ಕೊಡ್ತಿದ್ವಿ ಅಂತ ಮತ್ತೆ ಹೇಳುವ ಬದಲು ಆಲ್ರೆಡಿ ಹೆಲ್ತ್ ಚೆಕಪ್ ಆಗಿದೆ, ಆಗ ನಿಮ್ಗೆ ಅದು ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಪಾಲಿಸಿ ತಗೊಂಡಾಗ ಆ ಪ್ರಾಬ್ಲಮ್ ನನಗೆ ಇರಲಿಲ್ಲ, ಆಮೇಲೆ ಆದಂತಹ ಪ್ರಾಬ್ಲಮ್ಗೆ ನಾನು ಜವಾಬ್ದಾರನಲ್ಲ ಅಂತ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಟ್ಲೀಸ್ಟ್ ಹೇಳಬಹುದು. ಮತ್ತೊಂದು ಮುಖ್ಯವಾದ ಅಂಶ, ಇನ್ಶೂರೆನ್ಸ್ ಮಾಡಿಸಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಗೊತ್ತಿರಬೇಕು. ಅದನ್ನು ಕ್ಲೇಮ್ ಮಾಡುವಂತಹ ಪ್ರೊಸೀಜರ್ ಏನು ಅನ್ನೋದು ಕೂಡ ಅವರಿಗೆ ಗೊತ್ತಿರಬೇಕು. ಇದೆರಡನ್ನು ದಯವಿಟ್ಟು ಅವರಿಗೆ ಹೇಳಿ. ಇನ್ನೊಂದಿಷ್ಟು ವಿಚಾರಗಳು, ಆಕ್ಸಿಡೆಂಟಲ್ ಕವರ್ಸ್, ಕ್ರಿಟಿಕಲ್ ಇಲ್ನೆಸ್ ರೀಡರ್ಸ್, ಮತ್ತೆ ಕ್ರಿಟಿಕಲ್ ಇಲ್ನೆಸ್ ಇದ್ದಾಗ ಅಥವಾ ಬಂದರೆ ಮತ್ತೆ ಪಾಲಿಸಿ ಪ್ರೀಮಿಯಂ ಪೇ ಮಾಡದೇ ಇರುವಂತಹ ಅವಕಾಶ ಆ್ಯಂಡ್ ಪಾಲಿಸಿ ಕವರೇಜ್ ಕೂಡ ಉಳಿಯುವಂತಹ ಅವಕಾಶ, ಈ ರೀತಿಯ ಸಣ್ಣ ಪುಟ್ಟ ಟ್ವೀಕಿಂಗ್ಸ್ ಮತ್ತು ಬದಲಾವಣೆಗಳು ಪಾಲಿಸಿಗಳಲ್ಲಿ ಇರುತ್ತೆ. ಇಂತಹ ಬದಲಾವಣೆಗಳು ನಿಮಗೆ ಬೇಕಾ ಅಂತ ಹೇಳುವಂತಹದ್ದನ್ನು ನೋಡಿ ಆಯ್ಕೆ ಮಾಡಬೇಕಾಗಿರುವಂತಹದ್ದು ನೀವು. ಆಕ್ಸಿಡೆಂಟಲ್ ಡೆತ್ ಆಯಿತು ಅಂತ ಹೇಳಿದರೆ ಒಂದು ಸ್ವಲ್ಪ ಹೆಚ್ಚಿನ ಮೊತ್ತವನ್ನು ಕೊಡುವ ರೀತಿಯದ್ದು, ಜೀವ ಹೋಗುವ ರೀತಿಯ ಕಾಯಿಲೆಗಳಿಗೆ ನೀವು ಒಳಗಾಗಿದ್ದೀರಾ ಅಂತ ಹೇಳಿದರೆ ಅದಕ್ಕೆ ಕವರ್ ಮಾಡುವಂತಹದ್ದು, ಈ ರೀತಿಯ ಒಂದಿಷ್ಟು ವಿಚಾರಗಳನ್ನು ಕೆಲವೊಂದಿಷ್ಟು ಪಾಲಿಸಿಗಳು ಕೊಡ್ತವೆ. ಇದು ನಿಮ್ಮ ಅಗತ್ಯಕ್ಕೆ ಬೇಕಾದ ಹಾಗೆ. ನಿಮಗೆ ಬೇಕು ಅಂತ ಹೇಳಿದರೆ ತಗೋಬಹುದು, ಇಲ್ಲದಿದ್ದರೆ ಬೇಸಿಕ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತುಂಬ ಒಳ್ಳೆಯ ಕವರೇಜನ್ನು, ಬೇಕಾದಷ್ಟು ಕವರೇಜನ್ನು ನಿಮಗೆ ಕೊಡುತ್ತೆ. ಇದಿಷ್ಟು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಾನು ಕೊಡಬೇಕಾಗಿದ್ದಂತಹ ಮಾಹಿತಿ. ಇವತ್ತಿನ ಕಾಲಮಾನದಲ್ಲಿ ಪ್ರತಿಯೊಬ್ಬ ವರ್ಕಿಂಗ್ ಇಂಡಿವಿಜುವಲ್ಗೆ, ಸಾಲ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಇರಲೇಬೇಕಾಗಿರುವಂತಹ ಬೇಸಿಕ್ ನೆಸೆಸಿಟಿ ಇದು. ಕಾರ್ಗಳಿಗೆ ಇನ್ಶೂರೆನ್ಸ್ ಮ್ಯಾಂಡೇಟರಿ ಆಗಿದೆ, ಬೈಕ್ಗಳಿಗೆ ಇನ್ಶೂರೆನ್ಸ್ ಮ್ಯಾಂಡೇಟರಿ ಆಗಿದೆ. ಕಾರ್ ಹೋಯ್ತು ಅಂತ ಹೇಳಿದರೆ ಇನ್ನೊಂದು ಕಾರ್ ಬರುತ್ತೆ, ಜೀವ ಹೋದರೆ ಬರೋದಿಲ್ಲ. ಜೀವನಕ್ಕೆ ಇನ್ಶೂರೆನ್ಸ್ ತುಂಬ ಅಗತ್ಯ. ಹಾಗಾಗಿ ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ. ಇಲ್ಲಿಯವರೆಗೆ ಮಾಡ್ತಿಲ್ಲ ಅಂತ ಹೇಳಿದರೆ ದಯವಿಟ್ಟು ಇದಕ್ಕೆ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಟು ಕೆಲಸವನ್ನು ಮಾಡಿ. ಈ ವಿಡಿಯೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಆಗಿತ್ತು. ಇದು ನಿಮಗೆ ಉಪಯುಕ್ತವಾಗಿತ್ತು ಅನ್ನುವಂತಹ ಅನಿಸಿಕೆ ಮತ್ತು ನಂಬಿಕೆ ನನ್ನದು. ನಿಮಗೇನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಮೇಲೆ ಒಂದು ಲೈಕ್ ಒತ್ತಿ.
ಕಮೆಂಟ್ನಲ್ಲಿ ನಿಮಗೆ ಲೈಫ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಬೇರೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕೂಡ ಕೇಳಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಟ್ಕ.